ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ದರ್ಶ್ ಕಿಚನ್ಗೆ ಸ್ವಾಗತ. ಇವತ್ತು ಸೀಸನಲ್ ಸ್ಪೆಷಲ್ ಆಗಿರುವ ಹಿತ್ಕಿದ ಅವರೆಕಾಳು ಸಾಂಬಾರ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ತೋರಿಸ್ಕೊಟ್ಟಿರುವ ಎಲ್ಲ ಸಾಮಗ್ರಿಗಳನ್ನ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ಗೆ 2-3 ಚಮಚ ಎಣ್ಣೆ ಸೇರಿಸಿ, ಎಣ್ಣೆ ಕಾದಿದ ನಂತರ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಟೊಮ್ಯಾಟೋನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮ್ಯಾಟೊ ಬಾಡಿಸಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಆಲೂಗೆಡ್ಡೆ ಹಿತ್ಕಿದ ಅವರೆಕಾಳನ್ನ ಸೇರಿಸಿ ಚೆನ್ನಾಗಿ 2-3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ ನಂತರ ನಾವು ಅದಕ್ಕೆ ಈರುಳ್ಳಿ ಮಸಾಲಾನ ಸೇರಿಸ್ಕೋಬೇಕು. ಈರುಳ್ಳಿ ಮಸಾಲೆಗೆ ನಾನಿಲ್ಲಿ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚು ಚಕ್ಕೆ, 1 ಲವಂಗ, 1 ಇಂಚು ಶುಂಠಿ, 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಸೇರಿಸಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿ ಮಸಾಲ ಚೆನ್ನಾಗಿ ಕುದ್ದಿದ ನಂತರ ನಾವು ಅದಕ್ಕೆ ಕಾಯಿ ಮಸಾಲಾನ ಸೇರಿಸ್ಕೋಬೇಕು. ಕಾಯಿ ಮಸಾಲೆಗೆ ನಾನಿಲ್ಲಿ 1 ಕಪ್ ಕಾಯಿ ತುರಿ, 1 ಟೊಮ್ಯಾಟೊ, ಸಾಂಬಾರ್ ಪೌಡರ್ನ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ಮಸಾಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಮಿಕ್ಸ್ ಆಗಿದ ನಂತರ ಅಳತೆಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪನ್ನ ಸೇರಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಮೆಂತ್ಯ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ದಿದ ನಂತರ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದ ನಂತರ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಹೊಡಿಸಿ ಸ್ಟವ್ ಆಫ್ ಮಾಡಿದರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವ ಸೀಸನಲ್ ಸ್ಪೆಷಲ್ ಹಿತ್ಕಿದ ಅವರೆಕಾಳು ಸಾಂಬಾರ್ ರೆಡಿ ಟು ಸರ್ವ್. ಇದು ದೋಸೆ, ಚಪಾತಿ, ಇಡ್ಲಿಗೆಲ್ಲ ಮಸ್ತ್ ಕಾಂಬಿನೇಷನ್. ಒಂದ್ಸರಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದರ್ಶ್ ಕಿಚನ್. ಪ್ಲೀಸ್ ಲೈಕ್, ಕಮೆಂಟ್, share and subscribe this channel.